ನಮಸ್ಕಾರ ವೀಕ್ಷಕರೇ, ಜನತಾವಾಣಿ ಸುದ್ದಿ ಮಾಧ್ಯಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಉತ್ತರ ಕರ್ನಾಟಕದಲ್ಲಿ ಜಾನಪದ ಹಾಡುಗಳು ಏನು ಕಮ್ಮಿ ಇಲ್ಲ ಬಿಡಿ. ದಿನಕ್ಕೆ 10 ಜಾನಪದ ಹಾಡುಗಳು ಹೊರಬರ್ತವೆ. ಹೌದು ವೀಕ್ಷಕರೇ, ಉತ್ತರ ಕರ್ನಾಟಕದಲ್ಲಿ 100 ಜಾನಪದ ಗಾಯಕರು ಇದ್ದಾರೆ. ತಮ್ಮದೇ ಶೈಲಿಯ ಮುಖಾಂತರ ಜಾನಪದ ಹಾಡುಗಳನ್ನು ಬರೆದು ಹಾಡಿ ಸೈ ಎನಿಸಿಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಶೈಲಿಯ ಜಾನಪದ ಹಾಡುಗಳು ಇಡೀ ಕರ್ನಾಟಕದ ತುಂಬೆಲ್ಲ ಹರಿದಾಡಿ ಕೇಳುಗರ ಮನಗೆದ್ದಿದ್ದಾವೆ. 100 ಜಾನಪದ ಗಾಯಕರ ಮಧ್ಯೆ ಕೆಲವು ಜನ ಗಾಯಕರು ಮಾತ್ರ ಯಶಸ್ವಿಯಾಗಿ ಕರ್ನಾಟಕದ ಜನರ ಮನದಲ್ಲಿ ಉಳಿದಿದ್ದಾರೆ. ಚಿಕ್ಕ ಗಾಯನದಿಂದ ಚಿತ್ರರಂಗದವರೆಗೆ ತಲುಪಿದ್ದಾರೆ. ಹೌದು, ಅಂತ ಕಲಾವಿದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಧೂಳೆಬ್ಬಿಸುತ್ತಿದ್ದಾರೆ. ಹತ್ತದರಲ್ಲಿ ಒಬ್ಬರಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಿನ ಟಕ್ಕೊಡ ಗ್ರಾಮದ ಹೆಸರಾಂತ ಜಾನಪದ ಕಲಾವಿದ ಮುತ್ತು ಎಸ್ ಹಳ್ಯಾಳ್. ಈ ಹೆಸರು ಕೇಳಿದ ತಕ್ಷಣ ನೆನಪಿಗೆ ಬರೋದು ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದ ನಾರತವ ಕೂದಲ ಎಂಬ ಸಾಂಗು ಕರ್ನಾಟಕದ ತುಂಬ ಧೂಳೆಬ್ಬಿಸಿತ್ತು. ವಾಟಿಕ ಶಾಂಪೂ ಹಚ್ಚಿ ತೊಳೆದಾಳ ಏನ ಚಂದ ನಾರತವ ಕೂದಲ, ನಾ ಬರ್ತನಂತ ತೆರದಿಟ್ಟಿರ್ತಾಳ ಅವರ ಮಣಿಯ ಬಾಗುಲ. ಕೆಂಪನ ಹೆಣ್ಣಾಕಿ ನೆಂಪಿಗೆ ಬರುವಾಕಿ, ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ವಾಟಿಕ ಶಾಂಪೂ ಹಚ್ಚಿ ತೊಳೆದಾಳ ಏನು ಚಂದ ನಾರತವ ಕೂದಲ, ನಾ ಬರ್ತನಂತ ತೆರದಿಟ್ಟಿರ್ತಾಳ ಅವರ ಮಣಿಯ ಬಾಗಲ, ಅವರ ಮಣಿಯ ಬಾಗಲ. ಹೌದು ವೀಕ್ಷಕರೇ, ಮುತ್ತು ಎಸ್ ಹಳ್ಯಾಳ್ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ತಕ್ಕ ಮಟ್ಟಿಗೆ ಶಿಕ್ಷಣವನ್ನ ಪಡೆದು ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಾ ಇಂದು ಜಾನಪದ ಲೋಕದಲ್ಲೇ ತನ್ನದೇ ಆದ ಛಾಪು ಮೂಡಿಸಿದ ಹೆಸರಾಂತ ಗಾಯಕ ಮುತ್ತು ಎಸ್ ಹಳ್ಯಾಳ್. ಇವರು ಮೊದಲು ಹಲವಾರು ಗೀತೆಗಳನ್ನು ಹಾಡಿದರು. ಆದರೆ ಇವರ ಜೀವನದಲ್ಲಿ ಜಾನಪದ ಲೋಕದಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಯಶಸ್ವಿಗೊಂಡ ಹಾಡು ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದ ನಾರತವ ಕೂದಲ ಎಂಬ ಗೀತೆ ಇವರ ಜೀವನವನ್ನೇ ಬದಲು ಮಾಡಿಬಿಟ್ಟಿತ್ತು. ಹಾಗೆ 4 ಲಕ್ಷದ ಮೆಚ್ಚಿದಿ ನೀಕಾರ ಎಂಬ ಗೀತೆ ಕೂಡ ಅಂದು ಕರ್ನಾಟಕದಲ್ಲಿ ಸದ್ದು ಮಾಡಿತ್ತು. ನಂತರ ಮುತ್ತು ಎಸ್ ಹಳ್ಯಾಳ್ ಅವರ ಬದುಕು ಬದಲಾಗಿ ಪ್ರತಿನಿತ್ಯ ವೇದಿಕೆ ಕಾರ್ಯಕ್ರಮಗಳು ಹೆಚ್ಚಾದವು. ಹೌದು ವೀಕ್ಷಕರೇ, ವೇದಿಕೆಯ ಮೇಲೆ ಮುತ್ತು ಎಸ್ ಹಳ್ಯಾಳ್ ಹೋದ್ರೆ ಜನ ಕೇಕೆ ಹಾಕೋದು ಸಿಳ್ಳೆ ಹಾಕ್ತಿತ್ತು. ಮುತ್ತು ಕೇವಲ ಗಾಯಕರಾಗಿ ವೇದಿಕೆ ಮೇಲೆ ಬರ್ತಿರ್ಲಿಲ್ಲ, ಗಾಯಕ ಮತ್ತು ಮಿಮಿಕ್ರಿ ಮಾಡುತ್ತಾ ಹೆಸರಾಗಿದ್ದಾರೆ. ಹೌದು, ಗಾಯಕರಾಗ್ಬೋದು, ಆದರೆ ಇನ್ನೊಬ್ಬರ ಹಾಗೆ ಅನುಕರಣೆ ಮಾಡೋದು ಬಹಳ ಕಷ್ಟ. ಅದು ಎಲ್ಲರಿಗೂ ಬರೋದಿಲ್ಲ. ಅಂದು ಅವರ ಶ್ರಮ ಮತ್ತು ದೇವರ ಕೊಟ್ಟ ವರದಿಂದ ಮಾತ್ರ ಬರುತ್ತೆ. ಹೆಸರಾಂತ ಜಾನಪದ ಗಾಯಕರಾದ ಮಾಳು ನಿಪ್ನಾಳ, ಪರಸು ಕೋಳೂರ, ಬಾಳು ಬೆಳಗುಂದಿ, ವರ್ಧಮಾನ ಮಾಂಜರಿ, ಲಪಂಗ ರಾಜ ಇನ್ನೂ ಹಲವಾರು ಕಲಾವಿದರ ಹಾಗೆ ಅನುಕರಣೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಏನೇ ಆಗಲಿ ವೀಕ್ಷಕರೇ, ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಬೆಳೆಯಲಿ, ಕರ್ನಾಟಕದ ತುಂಬ ಹೆಸರು ಮಾಡಲಿ, ಹೆಸರಾಂತ ಟಿವಿ ಶೋಗಳಲ್ಲಿ ಅವಕಾಶ ಸಿಗಲಿ ಎಂಬುದೇ ನಮ್ಮಯ ಆಶಯ. ದಿನಾಂಕ 30/7/2025 ಮುತ್ತು ಎಸ್ ಹಳ್ಯಾಳ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಜನತಾವಾಣಿ ಸುದ್ದಿ ಮಾಧ್ಯಮದಿಂದ ಶುಭಾಶಯಗಳನ್ನು ತಿಳಿಸುತ್ತವೆ. ದೇವರು ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಎಂಬುದೇ ನಮ್ಮಯ ಪ್ರೀತಿಯ ಆಶಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ. ಸಂಪಾದಕರು ಮಾರುತಿ ಕುಳಲಿ. ನೋಡ್ ನಕ್ ನಕ್ ಎಲ್ಲಾರು ಧ್ವನಿನೇ ಹೊಂಟು ಅದು ಆ ಕಡೆ ಎಲ್ಲ ಮಾಡ್ರಿ, ಬರ್ತದ ಹೋರಿ, ಮಾಡ್ರಿ ಚಪ್ಪಾಳೆ ಹೊಡ್ರಿ. ಈಗ ನೋಡ್ರಿ, ಧ್ವನಿ ಅನುಕರಣೆಯೊಳಗೆ ಹೆಂಗಪ್ಪ ಅಂತಂದ್ರೆ ಸಿನಿಮಾ ಕಲಾವಿದರಾಗಿರ್ಬೋದು, ರಾಜಕೀಯ ಕಲಾವಿದರು ಎಲ್ಲರೂ ಮಾಡ್ತಾರೆ. ಆದರೆ ನಮ್ಮ ಜಾನಪದ ಲೋಕದಾಗ ಜಾನಪದ ಕಲಾವಿದರ ಮಿಮಿಕ್ರಿ ಮಾಡೋರು ಅಂದ್ರೆ ನಮ್ಮ
ಮುತ್ತು ಹಳ್ಳಳ್ಳವರು ಬರಲಿ, ಜೋರಾದ ಚಪ್ಪಾಳೆ. ಅವ್ರ ಮಿಮಿಕ್ರಿ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಇಷ್ಟ ಆಯ್ತು, ಜೋರಾದ ಚಪ್ಪಾಳೆ ಹೊಡ್ರಿ, ಇಲ್ಲ ಬೇಡ, ತೊಂದರೆ ಇಲ್ಲ. ಓಕೆ ಡನ್. ಈಗ ಪರಸು ಕೊಲ್ಲೂರವ್ರು ಬಂದ್ರೆ ಹೆಂಗೆ ಮಾತಾಡ್ತಿದ್ರು? ಪರಸು ಕೊಲ್ಲೂರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಾನಪದ ಕಲಾವಿದ ಪರಸು ಕೊಲ್ಲೂರು ಮಾಡುವ ಅನಂತ ಕೋಟಿ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ, ಎಲ್ಲ ಕಲಾವಿದರಿಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ರಿ ಅಂತೇಳಿ ಎಲ್ಲರಲ್ಲೂ ಕೇಳ್ಕೊತೀನಿ. ಅದ ಮಾಮ ಈಗ ಫುಲ್ ಟ್ರೆಂಡಿಂಗ್ದಾಗ ಯೂಟ್ಯೂಬ್ದಾಗ ಆಮೇಲೆ ಇನ್ಸ್ಟಾಗ್ರಾಮ ಫೇಸ್ಬುಕ್ಕ ಎಲ್ಲ ಅವ್ರದ ಕಲಾ ಸಿಂಚನ ಮೆಲೋಡೀಸ್. ಇದು ನಮ್ಮ ಗೋಪಾಲ್ ಉಗಾರ್ ಸರ್ ಬಂದ್ರೆ ಹೆಂಗೆ ಮಾತಾಡ್ತಿದ್ರು? ಗೋಪಾಲ್ ಉಗಾರ್ ಸರ್. ಓಕೆ ಸರ್. ಈ ಒಂದು ವೇದಿಕೆಯಲ್ಲಿ ಅಣ್ಣಾಜಿ ನಮ್ಗೆ ತುಂಬಾನೇ ಬಹಳನೇ ಖುಷಿ ಆಗತ್ತೆ ಅಣ್ಣಾಜಿ. ಯಾಕಂದ್ರೆ ಈ ಹೊಸೂರು ಗ್ರಾಮದಲ್ಲಿ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಸಂಜು ಬಸಯ್ಯ ಅಣ್ಣಾಜಿ ಅವರು ಬಂದಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಅಣ್ಣಾಜಿ ನಮ್ಗೆ ತುಂಬಾನೇ ಅಂದ್ರೆ ನೀವು ಕಾಮಿಡಿ ಕಿಲಾಡಿಯಲ್ಲಿ ಹೋದಾಗ ನಮ್ಗೆ ಮಾಡಿ ಉತ್ತರ ಕರ್ನಾಟಕದ ಒಬ್ಬ ಒಳ್ಳೆಯ ಪ್ರತಿಭೆ ನಮ್ಮ ಜೀ ಕನ್ನಡದಲ್ಲಿ ಬರ್ತಿದ್ದಾರೆ ಅಂದ್ರೆ ಅಣ್ಣಾಜಿ ಅದಕ್ಕಿಂತ ಖುಷಿ ನಮಗೆ ಬೇರೆ ಇಲ್ಲ ಅಣ್ಣಾಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಣ್ಣ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್, ಲಪಂಗ ರಾಜ ಅವರು. ಲಪಂಗ ರಾಜ ಇವ ಗಣ ತಿಂಡವಪ್ಪ. ಮಾಡಿ ಸರ್, ಲಪಂಗ ರಾಜ ಅವರು. ಆಕ್ಚುಲಿ ಮಮ್ಮ ನಾ ಏನು ಹೇಳ್ಬೇಕಂದ್ರೆ ಇಲ್ಲಿ ಸರ್ಕಾರೆ ಹೌದು. ಬರ್ಲಿ ಜೋರದ ಚಪ್ಪಾಳೆ ಮುತ್ತು ಹಳ್ಳಲ್ ಅವ್ರಿಗೆ. ಥ್ಯಾಂಕ್ ಯು. ದಯವಿಟ್ಟು ಬರ್ರಿ ಅಣ್ಣ, ಇನ್ನೊಂದು ಐತಿ ನಮ್ದು, ಇನ್ನೂ ಎರಡು ಅದಾವ, ಮಾಕಿ ಮಾಡಬೇಕವನ್ನ ಬಿಡೋದಿಲ್ಲ. ನೋಡ್ರಿ, ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ ಆಗಿ ಜಾನಪದ ಹಾಡು ಹಾಡ್ಕೋತ ಜಾನಪದ ಕಲಾವಿದರ ಜೊತೆಗೆ ಜಾನಪದ ಮಿಮಿಕ್ರಿ ಮಾಡುವಂಥ ನಮ್ಮ ಮುತ್ತು ಹಳ್ಳವ್ರಿಗೆ ಬರಲಿ ಜೋರದ ಚಪ್ಪಾಳೆ. ವೆರಿ ಟ್ಯಾಲೆಂಟೆಡ್. ಯಾಕಪ್ಪ ಈ ಮಾತಾಡಕತ್ತೀನಪ್ಪ ಅಂತಂದ್ರೆ ಧ್ವನಿ ಅನುಕರಣೆ ಮಾಡೋಕ್ಕೆ ಯಾವ ಗುರುನೂ ಇಲ್ಲ, ಯಾವ ಗುರು ಕಲಿಸ್ಕೊಡೋದಿಲ್ಲ. ಹಾಡಾಡಕ್ಕೆ ಕಲಿಸ್ಕೊಡ್ಬೋದು, ಕಾಮಿಡಿ ಮಾಡೋಕೆ ಕಲಿಸ್ಕೊಡ್ಬೋದು, ಎಲ್ಲವೂ ಕಲಿಸ್ಕೊಡ್ಬೋದು. ಧ್ವನಿ ಅನುಕರಣೆ ಮಾಡೋ ಕಲಾವಿದರು ಕಲಿಸ್ಕೊಡುವಂಥ ಗುರು ಎಲ್ಲಿಯೂ ಇಲ್ಲ. ಆದರೆ ಅವರ ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದು ಧ್ವನಿ ಅನುಕರಣೆ. ಈಗ ಮಾಳು ನಿಪುಣಾಳವ್ರು ಬರ್ಬೇಕು ಸರ, ಬೀಳ್ಬೇಕು ಸರ. ತುಂಬ ಆತ್ಮೀಯರು, ನಮ್ಮ ಮಾವ ನಿಪುಣಾಳ ಮಾವನವರದೊಂದು ಧ್ವನಿ. ಯಾರು ಬಂದ್ರಿ ಇಲ್ಲಿ? ಅಲ್ಲಿ ಕಾರ್ಯಕ್ರಮ ಬರೋ ಟೈಮ್ ಆ ಬೈಕ್ನಿಂದ ನೂರ ಟೆನ್ಷನ್ ಇರ್ತಾನ ಮಗ. ಓಕೆ ಥ್ಯಾಂಕ್ಸ್. ಓಕೆ ಸರ್. ಬಾಳು ಬೆಳಗುಂದಿ ಮಾಡಿಲ್ಲ ಸರ್, ಬಾಳು ಬೆಳಗುಂದವ್ರು ಹೆಂಗೆ ಬಿಡ್ರಿ ಸರ್, ಎಲ್ಲರೂ ಮಾಡಿರಿ. ಮತ್ತು ಜಾನಪದ ಕಲಾವಿದರೊಳಗೆ ಬಾಳು ಬೆಳಗುಂದವ್ರು ಮಾಡ್ರಿ ಸರ್ ಪ್ಲೀಸ್. ಬಾಳ್ಗು ಬೆಳಗುಂದಿ ಬೇಕು ಬರ್ರಿ, ಜೋರದ ಚಪ್ಪಾಳೆ. ಬಾಂಬಾಡ್ ಬಸಣ್ಣ ನಾವು ರಪ್ಪ ಎಲ್ಲರೂ ಮಾಡ್ತೀನಿ ಬಾ. ಪಾಪ ಹಾಡ ಕರ್ಸಿದವ್ ನಾನು. ಅಣ್ಣಾಜಿ ಆಗಲೇ ಕೇಳ್ಕೊಂಡ್ರಣ, ನೀ ಹಾಕಿ ರುಬ್ಬಿ ಬಿಟ್ಟೇನ ಇಲ್ಲಿ? ಇಲ್ಲ 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 ಇಲ್ಲ, ನಾನು ರುಬ್ತಾನೆ.